ಹಾಯ್ ಫ್ರೆಂಡ್ಸ್, ಇದು ಪಿತೃಪಕ್ಷದ ಮಿನಿ ಲಾಗ್ ಆಗಿರುತ್ತೆ. ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ರಂಗೋಲಿ ಹಾಕಿ ತೋರಣ ಕಟ್ಟಿದ್ವಿ. ದೇವ್ರ ಮನೆಯನ್ನ ಕ್ಲೀನ್ ಮಾಡಿ ಪೂಜೆಗೆ ರೆಡಿ ಕೂಡ ಮಾಡಿದ್ವಿ. ಎಡೆ ಇಡಕ್ಕೆ ಅಡುಗೆ ಕೂಡ ಮಾಡ್ಕೋಬೇಕಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೋತಿದ್ದು. ಹಬ್ಬಕ್ಕೆ ಅಂತ ಪಾಯಸ ಮಾಡಿದ್ವಿ, ಮತ್ತೆ ರೈಸ್ ಕೂಡ ಮಾಡಿದ್ವಿ. ಸೋರೆಕಾಯಿ ಪಲ್ಯ, ಆಲೂಗೆಡ್ಡೆ ಪಲ್ಯ ಎಲ್ಲ 3 ಥರದ ಪಲ್ಯ ಕೂಡ ಮಾಡಿದ್ವಿ. ಮತ್ತೆ ಮೊಸರನ್ನ, ಹಾಗಲಕಾಯಿ ಪಲ್ಯ, ಪಲಾವ್, ತಿಳಿ ಸಾಂಬಾರ್, ದೋಸೆ ಎಲ್ಲ ಅಡುಗೆನೂ ಮುಗಿಸೋ ಅಷ್ಟರೊಳಗಡೆ 4 ಗಂಟೆ ಆಯಿತು. 4 ಗಂಟೆ ಆದಮೇಲೆ ಇವಾಗ ನಾವು ಎಡೆ ಇಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಕೂಡ ಮಾಡಿಕೊಂಡು ಇವಾಗ ಪೂಜೆ ಎಲ್ಲನೂ ಮುಗಿಸಿದ್ವಿ. ಪಿತೃಪಕ್ಷ ಅನ್ನೋದು ವರ್ಷಕ್ಕೆ ಒಂದೇ ಸಲ ಮಾಡೋದು. ಸೊ ಅದನ್ನು ತುಂಬ ನಿಷ್ಠೆಯಿಂದ ಮಾಡಬೇಕು. ಸೊ ಮಾಡಿದ್ವಿ. ಮತ್ತು ನಾವು ದೇವ್ರ ಮನೆಯಲ್ಲೂ ಕೂಡ ಅಷ್ಟೇ ದೀಪ ಹಚ್ಚಿ ನಾವು ಮಾಡಿದ ಅಡುಗೆ ಕೂಡ ಇಟ್ಟು ಪೂಜೆನ ಮುಗಿಸಿ ಇವಾಗ ಒಂದು 5 ನಿಮಿಷ ಹೊರ್ಗಡೆ ಕೂಡ ಕೂತಿದ್ದು. ಯಾಕಂದರೆ ಹಿರಿಯರು ಬಂದು ಎಡೆ ಇಟ್ಟಿದ್ದನ್ನೆಲ್ಲ ತಿಂದೋಗ್ತಾರೆ ಅನ್ನೋದೊಂದು ಹಿಂದಿನಿಂದ ನಂಬಿಕೆ.